ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದಿರ್ತಾರೋ, ಏನಾದರೂ ಫಂಕ್ಷನ್ ಇರ್ತೈತಿ, ಆ ಟೈಮ್ನಾಗ ನಾವು ಭಾಳ ಕ್ವಾಂಟಿಟಿದಾಗ ಈರುಳ್ಳಿ ಕಟ್ ಮಾಡೋರು ಇರ್ತೇವೆ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಮ್ಮ ಕಣ್ಣು ಉರಿಯೋದ, ಕಣ್ಣಲ್ಲಿ ನೀರು ಬರೋದ ಎಲ್ಲ ಆಗ್ತಿರ್ತೈತಿ. ಇವತ್ತು ನಾನು ಒಂದು ಟಿಪ್ಸ್ ಹೇಳ್ತೇನೆ ನಿಮಗೆ. ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಮತ್ತು ಕಣ್ಣು ಭೀ ಉರಿಯೋದಿಲ್ಲ. ಬನ್ನಿ ಹೇಗಂತ ನೋಡೋಣ. ಇಲ್ಲಿ ನೋಡ್ರಿ, ಒಂದಿಷ್ಟು ಈರುಳ್ಳಿ ತೊಗೊಂಡೆ ನಾನು. ಇವತ್ತನ್ನು ನಾವು ಮೊದಲಿಗೆ ಫ್ರಿಜ್ನಾಗ ಇಟ್ಕೋಬೇಕು. ನಿಮ್ಮ ಕಡೆ ಟೈಮ್ ಇತ್ತಂದ್ರೆ ನೀವು ಒಂದು 20ರಿಂದ 25 ನಿಮಿಷ ಆಗೋವರೆಗೆ ಫ್ರಿಜ್ದಾಗ ಇಟ್ಕೋರಿ. ಟೈಮ್ ಇರೋಕ್ಕಿಲ್ಲಂದ್ರೆ ಮ್ಯಾಗ ಫ್ರೀಝರ್ದಾಗ ಇಟ್ಕೋರಿ, ಆಗ ಬೇಗನೆ ಖಾರ ಆಗ್ತಾವು. ಇವು ಮ್ಯಾಗಿನ ಸಿಪ್ಪೆ ಅದು ಇರ್ತೈತಲ್ಲ, ಈ ಖಾರ ಆಗೋವರೆಗೆ ನಾವು ಇಟ್ಕೋಬೇಕು. ಈಗ ಇವತ್ತನ್ನು ನಾನು ಫ್ರಿಜ್ನಾಗ ಇಡ್ತೇನೆ, ಆಮ್ಯಾಗ ಕಟ್ ಮಾಡ್ಕೊಳ್ಳೋನು. ಇವು ಫ್ರಿಜ್ನಾಗ ಇಟ್ಕೊಂಡಿದ್ದಲ್ಲ, ಇವು ಈರುಳ್ಳಿ ಈಗ ಖಾರ ಆಗಿದಾವು. ಈಗ ಕಟ್ ಮಾಡ್ಕೊಳ್ಳೋನು. ಇದನ್ನ ಮ್ಯಾಗಿಂದ ಸಿಪ್ಪೆ ತಗೊಳ್ಳೋಣ. ಮೊದಲ ನಾವು ಇವತ್ತನ್ನು ಫ್ರಿಜ್ನಾಗ ಇಟ್ಕೋದ್ರಿಂದ ಸಿಪ್ಪೆನೂ ಬೇಗನೆ ಉಚ್ಚಿ ಬರ್ತೈತೆ ಮ್ಯಾಗಿಂದ. ಎಲ್ಲ ಭೀ ಈರುಳ್ಳಿದ್ದ ಈ ಥರ ಮ್ಯಾಗಿನ ಸಿಪ್ಪೆ ತಗೊಳ್ಳೋಣ. ಮೊದಲ ಎಲ್ಲ ಈರುಳ್ಳಿ ಇದ್ದು ಭೀ ನಾನು ಮೇಲ್ಗಡೆ ಸಿಪ್ಪೆ ತಕ್ಕೊಂಡೆನು. ಸಿಪ್ಪೆ ತಕ್ಕೊಂಡ್ ಕಸಿಂದ ಇವತ್ತನ್ನ ನೀರಾಗ ತೊಳ್ಕೊಂಡೆನು ನಾನು. ಯಾಕಂದ್ರೆ ಮ್ಯಾಗ ಬ್ಲ್ಯಾಕ್ ಕಲರ್ ಅದು ಹತ್ತಿರ್ತದ್ಲೆ, ಅದನ್ನ ಕ್ಲೀನ್ ಆಗಿ ಎಲ್ಲ ಈರುಳ್ಳಿದ್ದ ತೊಳ್ಕೊಂಡೆನು. ಈಗ ಕಟ್ ಮಾಡ್ಕೊಳ್ಳೋನು. ಕಟ್ ಮಾಡ್ಕೊಳಕ್ಕೆ ನಾ ಇಲ್ಲಿ ಚಾಕು ಯೂಸ್ ಮಾಡಾನಿಲ್ಲ. ಇವು ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳೋ ಮನೆ ಅಂತೂ ಎಲ್ಲರೂ ಮನ್ಯಾಗ ಇರತ್ತಾವು. ಇದನ್ನು ತೊಗೊಂಡು ನಾವು ಈರುಳ್ಳಿ ತುಂಬ ಬೇಗನೆ ಭಾಳಷ್ಟು ಈರುಳ್ಳಿ ಕಟ್ ಮಾಡ್ಕೋಬೋದು. ಈಗ ಕಟ್ ಮಾಡ್ಕೊಳ್ಳೋನು ಬರ್ರಿ. ಒಂದು ಈರುಳ್ಳಿ ತೊಗೊಂಡು ಕಸಿಂದ ಆಲೂಗಡ್ಡೆ ತುರ್ಕೋತೇವಲ್ಲ ನಾವು, ಆ ಥರ ತುರ್ಕೋಬೇಕು. ನೋಡಿರಿ, ಎಷ್ಟಂದ್ರೆ ಒಂದು 5ರಿಂದ 10 ಸೆಕೆಂಡ್ ಒಳಗೆ ನಾವು ಒಂದು ಈರುಳ್ಳಿ ಕಟ್ ಮಾಡ್ಕೋಬೋದು. ನೋಡ್ಬೋದು ನೀವು. ಮತ್ತು ಎಷ್ಟು ತೆಳ್ಳಗಾಗಿ ಬರ್ತಾವೆ ನೋಡ್ರಿ. ಭಾಳ ಸಿಂಪಲ್ ಐತಿ. ನಿಮಗೆ ಚಿಕ್ಕದಾಗಿ ಬೇಕಾಗಿತ್ತಂದ್ರೆ ಈ ಥರ ನಡಿವಿ ಕಟ್ ಮಾಡ್ಕೋರಿ. ಈರುಳ್ಳಿ ಕಟ್ ಮಾಡ್ಕೊಂಡು ಕಸಿಂದ ತುರ್ಕೋರಿ, ಆಗ ಚಿಕ್ಕ ಚಿಕ್ಕದಾಗಿ ಆಗ್ತಾವು. ಸ್ಲೈಸ್ ಆಗಿ ಮಾಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ಬೇಗನೆ ಒಂದು ಈರುಳ್ಳಿ ನಾವು ಪೂರಾ ಮಾಡ್ಕೋಬೋದಂತ. ನೋಡ್ರಿ ಎಷ್ಟು ತೆಳ್ಳಗಾಗಿ ಬರ್ತಾವತ್ತ ನೋಡ್ಬೋದು ನೀವು. ಈ ಥರ ಎಲ್ಲ ಈರುಳ್ಳಿ ಮಾಡ್ಕೊಂಡು ತೋರಿಸ್ತೇನೆ ನಾನು ನಿಮಗೆ. ನೋಡಿರಿ, ಈರುಳ್ಳಿ ಕಟ್ ಮಾಡ್ಕೊಂಡೆ ನಾನು. ನೋಡ್ಬೋದು ನೀವು ಎಷ್ಟು ತೆಳ್ಳಗಾಗಿ ಬಂದಾವತ್ತಲ್ಲಿ. ಇವತ್ತಿನ ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ ಅನ್ನಿಸ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.